ನಿಮ್ ಟೈಮ್ ಒಂದಿನ ಕೆಡತ್ತೆ, ಆವಾಗ ನನ್ನ ಟೈಮ್ ಸ್ಟಾರ್ಟ್ ಆಗತ್ತೆ. ಆ ಟೈಮ್ ಬಂದಾಗ ನಿಮ್ ಸಾಮ್ರಾಜ್ಯನೇ ಧ್ವಂಸ ಆಗತ್ತೆ. ಆ ಟೈಮ್ಗೋಸ್ಕರ ನಾನು ಕಾಯ್ತೀನಿ. ಚೆನ್ನಾಗಿರೋ ಕೈ ಗಾಯ ಮಾಡ್ಕೊಂಡು ನೋವು ಅನುಭವಿಸ್ತಿದ್ಯಲ್ಲ ನೋಡು. ಈ ಗಾಯ, ಈ ನೋವು, ಇದೆಲ್ಲ ನನ್ಗೇನು ಹೊಸದಲ್ಲ ಲಲಿತಾ. ಹೇಗೋ ಒಂದು ದೊಡ್ಡ ತೊಂದರೆಯಿಂದ ಪಾರಾದ್ನಲ್ಲ ಅನ್ನೋ ಸಮಾಧಾನ ನನಗಿದೆ. ಅಂತದೇನ್ ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ಯಾ? ಅದು ತೊಂದರೆ ಅಂದ್ರೆ ಅಕಸ್ಮಾತ್ ನಾನು ಎಡವು ಬಿದ್ದು ಮಂಚಕ್ಕೇನಾದ್ರೂ ನಾನು ಹೊಡ್ಕೊಂಡಿದ್ದಿದ್ರೆ ಕೈಕಾಲು ಏನಾದ್ರೂ ಆಗ್ಬಿಟ್ಟಿರೋದಲ್ವಾ. ದೊಡ್ಡದಾಗಬೇಕಾಗಿದ್ದು ಸಣ್ಣದ್ರಲ್ಲೇ ಮುಗಿತಲ್ಲ ಅನ್ನೋ ಸಮಾಧಾನ ಅಷ್ಟೇ. ಯಜಮಾನ್ರೆ ಒಂದು ಪಾರ್ಸಲ್ ಬಂದಿದೆ. ಹಾ, ಪಾರ್ಸಲ್ಲ? ಪಾರ್ಸಲ್ ಬಂದಿದೆ. ಸೂರ್ಯ ಸೂರ್ಯ ಸೂರ್ಯ! ಏಯ್, ಇಷ್ಟಕ್ಕೆಲ್ಲ ಯಾಕೆ ಸೂರ್ಯನ್ ಕರೀತ್ಯಾ? ನಾನು ಹೋಗಿ ತಗೊಂಬರ್ತೀನಿ. ಬೇಡ ಬೇಡ, ನೀನ್ ಕೂತ್ಕೋ, ನೀನ್ ತರೋದ್ ಬೇಡ. ಸೂರ್ಯ ಸೂರ್ಯ, ಬೇಗ ಬಾರೋ. ಅಲ್ಲ ರೀ, ನಮ್ ಹೊರಗಡೆ ಊರಿಂದ ಬಂಧುಗಳು ನೆಂಟರುಗಳು ಯಾರು ಇಲ್ಲ. ಯಾರು ನಮಗ್ ಪಾರ್ಸಲ್ ಕಳ್ಸಿರ್ತಾರೆ? ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಸೂರ್ಯ ಇದಾನಲ್ಲ, ಅವನದನ್ನೆಲ್ಲ ನೋಡ್ಕೋತಾನೆ. ಪಾರ್ಸಲ್ ತಗೊಂಡ್ಮೇಲೆ ಅಲ್ವಾ ಗೊತ್ತಾಗೋದು ಯಾರು ಕಳಿಸಿದ್ದಾರೆ ಅಂತ. ಸೂರ್ಯ ಸೂರ್ಯ, ಸೂರ್ಯ ಬೇಗ ಬಾರೋ. ಏನ್ ತಾತ ಇಷ್ಟು ಅರ್ಜೆಂಟಾಗಿ ಕರಿತಾ ಇದೆಯಾ? ಏನೋ ಅವಾಗಿಂದ ಕರಿತಾ ಇದೀನಿ, ಇಷ್ಟು ನಿಧಾನವಾಗಿ ಬರ್ತಾ ಇದೆಯಲ್ಲ. ಅದೇನೋ ಪಾರ್ಸಲ್ ಬಂದಿದ್ಯಂತಲ್ಲ, ನೋಡು. ಪಾರ್ಸಲ್? ಹೋಗೋ. ಇರು ನೋಡ್ತೀನಿ. ಪಾರ್ಸಲ್ ಯಾರೋ ಕಳ್ಸಿರೋದು? ಪದ್ಮನಾಭನವರು ಸರವು ಕಳಿಸಿದ್ದಾರೆ. ನಾನು ಅವ್ರ ಕಂಡನೆ ಕೊಡಿಲಿ. ಹಂಗೆ ಇಲ್ಲೊಂದು ಸೈ ಮಾಡಿಬಿಡಿ. ಅಲ್ಲ ಕಣಯ್ಯ, ನಿನಗೆ ಸ್ವಲ್ಪನಾದ್ರೂ ಪರಿಜ್ಞಾನ ಬೇಡವಾ? ಪಾರ್ಸಲ್ ಹಿಡ್ಕೊಂಡು ಇಲ್ಲಿಗೆ ಬಂದಿದ್ಯಲ್ಲ. ಅಯ್ಯೋ ತಾತ, ನೀನ್ ಯಾಕಷ್ಟು ಟೆನ್ಷನ್ ಆಗ್ತೀಯಾ? ಇದು ನಿನ್ನ ಹೆಸರಲ್ಲಿ ಬಂದಿರೋ ಪಾರ್ಸಲ್ ಅಲ್ಲ, ಸರಿಯುಗೆ ಅವ್ರ ಅಪ್ಪ ಕಳ್ಸಿರೋ ಪಾರ್ಸಲ್. ಹೌದಾ? ಹಬ್ಬ. ಏನು ಡ್ಯಾಡಿ ಕಳ್ಸಿರೋದಾ? ತಾತ, ಅಜ್ಜಿ, ಸೀರೆ ಚೆನ್ನಾಗಿದೆ ಅಲ್ವಾ? ಇದೇನಮ್ಮ, ಸೀರೆ ಕೊಟ್ಟು ಕಳ್ಸಿದ್ದಾರೆ. ಏನ್ ವಿಶೇಷ? ಮುಂದಿನ ವಾರ ನಮ್ಮಪ್ಪನ ಬರ್ಡೇ ಇದೆ ಅಜ್ಜಿ. ಅವ್ರ ಎಲ್ಲಾ ಬರ್ಡೇಗೂ ನನಗೇನಾದ್ರೂ ಒಂದು ಗಿಫ್ಟ್ ಕೊಡ್ತಾನೆ ಇರ್ತಾರೆ. ನೋಡ್ದ ಸರಿಯೋ, ನಿಮ್ಮಪ್ಪ ನಿನಗೆ ಗಿಫ್ಟ್ ಕೊಡೋದನ್ನ ಮರ್ತಿಲ್ಲ. ನೀನೇ ಸುಮ್ಮನೆ ಬೇಜಾರು ಮಾಡ್ಕೊಂಡಿದ್ದೆ ಅಷ್ಟೇ. ಸರಿಯು, ನಿಮ್ಮಪ್ಪ ಪ್ರೀತಿಯಿಂದ ಕೊಟ್ಟು ಕಳ್ಸಿದ್ದಾರೆ. ಮೊದ್ಲು ಅದನ್ನ ದೇವ್ರ ಮುಂದೆ ಇಟ್ಟು ಅರ್ಶಿನ ಕುಂಕುಮ ಹಚ್ಚಿ ಆಮೇಲೆ ಅದನ್ನ ಉಟ್ಕೋ, ಸರಿನಾ? ಯಾಕಜ್ಜಿ? ಮನೆಗೆ ಏನೇ ಹೊಸದಾಗಿ ವಸ್ತು ಬಂದ್ರು ಅದನ್ನ ದೇವ್ರ ಮುಂದೆ ಇಟ್ಟು ಉಪಯೋಗಿಸೋದು ಈ ಮನೆ ವಾಡಿಕೆ. ಆಯ್ತಜ್ಜಿ, ಹಾಗೆ ಮಾಡ್ತೀನಿ. ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ತಾತ, ಕಲರ್ ತುಂಬಾ ಚೆನ್ನಾಗಿದೆ ಅಲ್ಲ? ಹೌದು, ಸರಿಯುಗೆ ಹೇಳು ಮಾಡಿಸ್ದಂಗಿದೆ. ಅಮ್ಮ ಸರಿಯು, ನೀನ್ ಇದನ್ನು ಉಟ್ಕೊಂಡ್ರೆ ಲಕ್ಷಣವಾಗಿ ಕಾಣಿಸ್ತೀಯ. ಥ್ಯಾಂಕ್ ಯು ತಾತ. ಹೋಗಮ್ಮ, ಹೋಗಿದನ್ನ ದೇವ್ರ ಹತ್ರ ಇಟ್ಟು ಆಶೀರ್ವಾದ ತಗೋ, ಹೋಗು.
ನೀನೇನು ಹೀಗೆ ನಿಂತಿದೀಯಾ? ಹೋಗಿ ನೀನು ಆಶೀರ್ವಾದ ತಗೋ ಹೋಗು. ಹಾ ಹಾ. ಅಲ್ಲಯ್ಯ, ಪಾರ್ಸೆಲ್ ಬಂತು ಅಂದ ತಕ್ಷಣ ನೀನಾಕ್ ಇಷ್ಟೊಂದು ಗಾಬರಿ ಆದೆ? ಆ, ಅದು ಅದು ನಾನು ನಿನಗೆ ಹೆದರ್ಕೊಂಡ ಕಾಣಿಸ್ತಾ? ಇಲ್ಲ ಕಣೆ, ನನ್ನ ಕೈಗೆ ನೋವಾಗ್ತಾ ಇತ್ತಲ್ಲ, ಆ ನೋವಿಗೆ ನನಗೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು. ಅದಕ್ಕೆ ಆ ಒದ್ದಾಟದಲ್ಲಿ ನಿನ್ಗೆ ಹಾಗನ್ಸಿರ್ಬೇಕು. ಇದೇನೆ ಔಷಧಿ ಹಚ್ಚೋದನ್ನೇ ನಿಲ್ಸ್ಬಿಟ್ಟಿದ್ಯಲ್ಲ, ಹಚ್ಚು. ಆಯ್ತಾಯ್ತು. ಆ. ಅಂದರು ಎಕ್ಕ ಅಂದಾರಾಯ್ತಮ್ಮ. ಜೀವನದಲ್ಲಿ ಫಸ್ಟ್ ಟೈಮ್ ಎಕ್ಕ ಕೈ ಕೊಡ್ತಲ್ಲ. ಹೋಗ್ಲಿ ಬಿಡು ಮಚ್ಚ. ನಿಂದೇನಮ್ಮ ಒಕ್ಕೊಮು? ರಾಣಿ ಬಹರ್. ರಾಣಿ ಬಹರಾ? ನೋಡು ನೋಡು ಅಂದರ್. ಛೇ, ಏಯ್ ಅಲ್ಲೋಡ ಮಗ, ರಾಣಿ ಅಂದರಾಗ್ಬಿಟ್ಟಿದ್ದಾಳೆ. ಏನ್ ಮಗ, ನಮ್ಮ ಅವಾಜ್ಗೆ ಬೆಲೆ ಇಲ್ವಾ? ಅಷ್ಟೆಲ್ಲ ಭಯ ಇಟ್ರು ವಾಪಸ್ ಬಂದ್ಬಿಟ್ಟಿದಾವಳೆ. ನಕುಲ್ ಅವ್ರು ಇಲ್ವಾ ಮನೆಯಲ್ಲಿ? ಏಯ್ ಸೈಲೆಂಟ್ ಆಗಿ ಹೋಗ್ಬಿಡು ಅಂತ ಹೇಳಿಲ್ವಾ ನಿಂಗೆ? ಮತ್ತೆ ಸಾವು ಹುಡ್ಕೊಂಡ್ ಬಂದಿದ್ಯಾ? ನನ್ನ ಸಮಸ್ಯೆ ಸಾವುಗಿಂತ ದೊಡ್ಡದು. ಇದಕ್ಕೆಲ್ಲ ನಾನು ಕೇರ್ ಮಾಡಲ್ಲ. ಏಯ್ ಡೌರಾಣಿ, ಅವತ್ತಿದ್ದನ್ನ ಸುಮ್ಮನೆ ತೋರಿಸ್ದೆ. ಇವತ್ತೇನಾದ್ರೂ ನಕರ ಮಾಡಿದ್ರೆ ಕತ್ ಕೊಯ್ದಾಕ್ಬಿಡ್ತೀನಿ. ನಾನು ಇದ್ಯಾವುದಕ್ಕೂ ಹೆದ್ರೋಳಲ್ಲ, ನಿಮ್ ಗೊಡ್ಬೆದ್ರಿಕೆಗೆ ಜಗ್ಗೋಳು ಅಲ್ಲ. ನಿಮ್ ಕೈಯಲ್ಲಿ ಕತ್ತಿ ಇರ್ಬೋದು, ನನ್ನ ಕೈಯಲ್ಲಿ ಕಾನೂನೇ ಇದೆ. ಏನೋ ಆವಾಜ್ ಹಾಕ್ತಾ ಇದ್ರಿ, ದಮ್ ಇದ್ರೆ ಇವಾಗ ಹಾಕಿ ನೋಡೋಣ. ಈ ತರ ಪೊಲೀಸ್ ಪವರು, ಲಾಠಿ ಕದರು ಇದೆಲ್ಲ ಬೇಜಾನ್ ನೋಡ್ಬಿಟ್ಟಿದೀವಿ ಮೇಡಮ್. ಇದಕ್ಕೆಲ್ಲ ನಾವು ಕೇರೇ ಮಾಡಲ್ಲ. ಸರ್ 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 ಸಾರಿ ಸರ್. ನನ್ ಶೂ ಪಾಲಿಶ್ ಮಾಡೋ ಬ್ರಷ್ ತರ ಇದೆಯಾ? ನೀನು ಕಾಗೆ ಬಗ್ಗೆ ಮಾತಾಡ್ತೀಯ? ಮಗನೇ, ಬೆಲ್ಟ್ ಬಿಚ್ಚಿ ಹೊಡೆದ ಅಂದ್ರೆ ನಾನು ಯಾವ ಪಾರ್ಟು ನೋಡಲ್ಲ, ಯಾವ ರೂಟಲ್ಲಿ ಓಡಿದ್ರು ಬಿಡಲ್ಲ. ಖದರ್ ಅಂದ್ರೆ ಏನು ಅಂತ ತೋರ್ಸ್ಲಾ ನಿನಗೆ? ಸರ್, ಈ ವಿಷಯಕ್ಕೆ ನೀವು ತಲೆ ಹಾಕ್ದಿದ್ರೆ ತುಂಬಾ ಒಳ್ಳೇದು ಸರ್. ಮಿನಿಸ್ಟ್ರು ಮುನೇಂದ್ರ ಅವ್ರ ಕಡೆದು ಕೇಸ್ ಇದು. ನಿಮ್ಗೆ ಗೊತ್ತಲ್ಲ ಅವ್ರು ಹೆಂಗೆ ಅಂತ. ನಾನೆಲ್ಲ ತಿಳ್ಕೊಂಡೆ ಕಣೋ ಇಲ್ಲಿಗೆ ಬಂದಿರೋದು. ಕರೆಯೋ ನಿಮ್ ಮಿನಿಸ್ಟ್ರನ್ನ. ಸರ್, ಅವ್ರು ಈಗ ಮನೆಯಲ್ಲಿ ಇಲ್ಲ, ಮನೆ ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಬನ್ನಿ ಸರ್, ನಾವು ಅಲ್ಲಿಗೆ ಹೋಗೋಣ. ಬೇಡ ಸಿಸ್ಟರ್, ನನ್ನ ಮಾತು ಕೇಳಿ. ಅಲ್ಲಿ ಹೋದ್ರೆ ತುಂಬಾ ಪ್ರಾಬ್ಲಮ್ ದೊಡ್ಡದಾಗುತ್ತೆ. ಮತ್ತೆ ಪ್ರಾಬ್ಲಮ್ನ ಇಲ್ಲೇ ಕರೆಸ್ತೀನಿ ಇರೋ.